36ನೇ ಪ್ರಶ್ನೆ. 36ನೇ ಪ್ರಶ್ನೆ ಈ ರೀತಿಯಾಗಿದೆ. ನೀವು ಕ್ವೆಶ್ಚನ್ ಪೇಪರನ್ನು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಆ ಒಂದು ವಿಡಿಯೋಗಳನ್ನು ನೋಡ್ಬೋದು. ಮತ್ತು ನಿಮಗೆ ಆಲ್ರೆಡಿ ಕ್ವೆಶ್ಚನ್ ಪೇಪರ್ ಗೊತ್ತಿದ್ದರೆ ಈ ಒಂದು ಪ್ರಶ್ನೆ ಈ ರೀತಿಯಾಗಿದೆ. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿದ್ದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಕೂಡ ಸಮವಾಗಿರುತ್ತೆ ಅಥವಾ ಸಮಾನುಪಾತದಲ್ಲಿ ಇರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಏನಾಗಿರ್ತವೆ ಅಂದರೆ ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ನಾವು ಈಗ ಪರಿಹಾರವನ್ನು ನೋಡೋಣ. ಈ ಒಂದು ಪ್ರಶ್ನೆಯ ಪರಿಹಾರ ಏನಪ್ಪ ಅಂದರೆ ಕೋನ ನಿರ್ಧಾರಕ ಗುಣ ಅಂತ ಕೂಡ ಕೇಳ್ಬೋದು. ಅದನ್ನು ಸ್ಟೇಟ್ಮೆಂಟ್ ರೂಪದಲ್ಲಿ ಈ ರೀತಿಯಾಗಿ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಹಾಗಾದರೆ ಈ ಒಂದು ಪ್ರಮೇಯನ್ನು ನಾವೀಗ ಸಾಲ್ವ್ ಮಾಡೋಣ. ಈ ಒಂದು 10ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಪ್ರಮೇಯನ ನೋಡ್ಕೋದು ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ತ್ರಿಭುಜಗಳು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಒಂದಲ್ಲ ಎರಡು ಪ್ರಮೇಯಗಳು ಕಂಪಲ್ಸರಿ ಬಂದೇ ಬರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಮೇಯಗಳು. ಸೊ ಇವಾಗ ದತ್ತವನ್ನು ನೋಡೋಣ. ಆ್ಯಂಗಲ್ ಎಗೆ ಆ್ಯಂಗಲ್ ಡಿ ಏನಾಗಿರುತ್ತೆ ಸಮಾನವಾಗಿರುತ್ತೆ. ಆ್ಯಂಗಲ್ ಬಿಗೆ ಆ್ಯಂಗಲ್ ಇ ಸಮಾನವಾಗಿರುತ್ತೆ. ಅದೇ ರೀತಿಯಾಗಿ ಆ್ಯಂಗಲ್ ಸಿಗೆ ಆ್ಯಂಗಲ್ ಎಫ್ ಏನಾಗಿರುತ್ತೆ ಸಮಾನವಾಗಿರುತ್ತದೆ. ಓಕೆ, ಇವಾಗ ನೆಕ್ಸ್ಟ್ ನಮಗೆ ಈ ಒಂದು ಪ್ರಶ್ನೆಯ ಹೇಳಿಕೆ ಪ್ರಕಾರ ನಾವು ದತ್ತಾಂಶವನ್ನು ಬರೆದುಕೊಂಡ್ವಿ. ಇದಕ್ಕೆ ಸಂಬಂಧಿಸಿದ ಹಾಗೆ ನೆಕ್ಸ್ಟ್ ಸಾಧನೆಯ ಏನಪ್ಪ ಅಂದರೆ ಸಾಧನೆಯ ಎ ಬಿ ಸಮಾನುಪಾತದಲ್ಲಿ ಡಿ ಇ ಇರುತ್ತದೆ. ಎ ಸಿಗೆ ಸಮಾನುಪಾತದಲ್ಲಿ ಡಿ ಎಫ್ ಇರುತ್ತದೆ ಮತ್ತು ಬಿ ಸಿಗೆ ಸಮಾನುಪಾತದಲ್ಲಿ ಇ ಎಫ್ ಇರುತ್ತದೆ ಎನ್ನುವಂಥದ್ದು ಸಾಧನೆಯ. ಮತ್ತು ಇಲ್ಲಿ ನಾವು ರಚನೆಯನ್ನು ಮಾಡ್ಕೋಬೇಕು. ಏನನ್ನು ರಚನೆ ಮಾಡ್ಕೋಬೇಕು ಅಂತಂದಾಗ ಎ ಬಿ ಮತ್ತು ಡಿ ಪಿ, ಎ ಬಿ ಮತ್ತು ಡಿ ಎಫ್ ಮತ್ತು ಎ ಸಿ ಮತ್ತು ಡಿ ಕ್ಯೂಗಳು ಆಗುವಂತೆ ಡಿ ಇ ಮತ್ತು ಡಿ ಎಫ್ಗಳ ನಡುವೆ ಪಿ ಕ್ಯೂ ಗುರುತಿಸುವ ಹಾಗೆ ನಾವು ಸೇರಿಸಬೇಕು. ಡಿ ಇ ಮತ್ತು ಡಿ ಎಫ್ಗಳ ಮಧ್ಯ ಬಿಂದುಗಳನ್ನು ನಾವು ಗುರುತಿಸಿ ಅದನ್ನು ಸೇರಿಸಿದಾಗ ಪಿ ಕ್ಯೂ ಎನ್ನುವಂಥದ್ದು ಇ ಎಫ್ಗೆ ಇಲ್ಲಿ ಏನಾಗಿರುತ್ತೆ ಸಮಾನುಪಾತದಲ್ಲಿ ಇರುವಂಥದ್ದು. ಹಾಗಾದರೆ ಇದನ್ನೇ ನಾವು ರಚನೆಯಾಗಿ ಬರೀಬೇಕು. ಈಗ ರಚನೆಯನ್ನು ನೋಡಿದ್ವಿ. ಎ ಬಿ ಇಸ್ ಈಕ್ವಲ್ ಟು ಡಿ ಎಫ್ ಮತ್ತು ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಆಗುವಂತೆ ಡಿ ಇ ಮತ್ತು ಡಿ ಎಫ್ಗಳ ನಡುವೆ ಪಿ ಕ್ಯೂನ ಗುರುತಿಸಿ ಸೇರಿಸಿದಾಗಿದೆ. ಹಾಗಾದರೆ ನೆಕ್ಸ್ಟ್ ಸಾಧನೆಯನ್ನು ನೋಡೋಣ. ಈ ಒಂದು ಪ್ರಮೇಯಕ್ಕೆ ಸಂಬಂಧಿಸಿದ ಹಾಗೆ ಸಾಧನೆ ಯಾವ ರೀತಿಯಾಗಿ ನಾವು ಇದನ್ನು ಬರೀಬೇಕು ಅಂತ ನೋಡೋದಾದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂನಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂ ಈ ಎರಡು ತ್ರಿಭುಜಗಳನ್ನು ಕನ್ಸಿಡರ್ ಮಾಡಿದಾಗ ಎ ಬಿಗೆ ಏನಾಗಿರುತ್ತೆ ಎ ಬಿಗೆ ಡಿ ಪಿ ಸಮಾನವಾಗಿರುತ್ತದೆ. ಎ ಬಿಗೆ ಡಿ ಪಿ ಸಮಾನವಾಗಿರುತ್ತದೆ ಮತ್ತು ಎ ಸಿಗೆ ಡಿ ಕ್ಯೂ ಸಮಾನವಾಗಿರುತ್ತದೆ. ಇದನ್ನು ನಾವು ಎಲ್ಲಿಂದ ತೆಗೆದುಕೊಂಡಿವಿ ರಚನೆಯಿಂದ ತೆಗೆದುಕೊಂಡಿವಿ. ಓಕೆ, ಅದನ್ನು ಮುಂದೆ ನೀವು ಮೆನ್ಷನ್ ಮಾಡಬೇಕು. ನಂತರ ಆ್ಯಂಗಲ್ ಎಗೆ ಇಲ್ಲಿ ಆ್ಯಂಗಲ್ ಡಿ ಏನಾಗಿರುತ್ತೆ ಸಮಾನವಾಗಿರುತ್ತೆ. ಆ್ಯಂಗಲ್ ಎಗೆ ಆ್ಯಂಗಲ್ ಡಿ ಸಮಾನವಾಗಿರುತ್ತೆ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ. ಯಾಕೆ ಅಂದರೆ ಬಾಹು ಕೋನ. ಓಕೆ, ಬಾಹು ಕೋನ ನಿರ್ಧಾರಕ ಗುಣವನ್ನು ಈ ಎರಡು ತ್ರಿಭುಜಗಳು ಹೊಂದಿದ್ದಾವೆ. ಬಾಹು ಕೋನ. ಆದ್ದರಿಂದ ಆ್ಯಂಗಲ್ ಎ ಬಿ ಸಿಗೆ ಏನಾಗಿರುತ್ತೆ ಆ್ಯಂಗಲ್ ಡಿ ಪಿ ಕ್ಯೂ ಕೂಡ ಸಮನಾಗಿರುತ್ತೆ. ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಕೋನಗಳು ಏನಾಗಿರ್ತವೆ ಸಮಾನವಾಗಿರ್ತವೆ. ಅದೇ ರೀತಿಯಾಗಿ ಆ್ಯಂಗಲ್ ಎ ಬಿ ಸಿಗೆ ಆ್ಯಂಗಲ್ ಡಿ ಇ ಎಫ್ ಸಮಾನವಾಗಿದೆ. ಯಾಕಂದರೆ ಇದನ್ನು ನಮಗೆ ದತ್ತದಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಆ್ಯಂಗಲ್ ಡಿ ಪಿ ಕ್ಯೂಗೆ ಆ್ಯಂಗಲ್ ಡಿ ಇ ಎಫ್ ಏನಾಗಿರುತ್ತೆ ಸಮಾನವಾಗಿರುತ್ತೆ. ಆದ್ದರಿಂದ ಪಿ ಕ್ಯೂಗೆ ಸಮಾನಾಂತರವಾಗಿ ಇ ಎಫ್ ಇರುತ್ತದೆ. ಯಾಕಂದರೆ ಅನುರೂಪ ಕೋನಗಳು ಸಮನಾಗಿದ್ದರೆ ಅನುರೂಪ ರೇಖೆಗಳು ಕೂಡ ಏನಾಗಿರ್ತವೆ ಸಮಾನಾಂತರವಾಗಿರುತ್ತವೆ. ಅನುರೂಪ ಕೋನಗಳು ಸಮನಾಗಿದ್ದರೆ ಅವುಗಳ ರೇಖೆಗಳು ಏನಾಗಿರುತ್ತವೆ
ಸಮಾನುಪಾತದಲ್ಲಿರುತ್ತವೆ, ಸಮಾನಾಂತರವಾಗಿರುತ್ತವೆ ಎನ್ನುವುದನ್ನು ನಾವು ಬರಿಬೇಕು. ಈ ಚಿತ್ರದಲ್ಲಿದೆ ಏನಿದೆ ಅದನ್ನೇ ನಾವು ನೀಟಾಗಿ ಗಮನಿಸ್ತಾ ಬರಿತಾ ಹೋಗಬೇಕು. ನಂತರ ಏನು ಡಿ ಪಿಗೆ ಡಿ ಇ ಏನಾಗಿದೆ, ಸಮಾನುಪಾತದಲ್ಲಿದೆ, ಮತ್ತು ಪಿ ಕ್ಯೂಗೆ ಇ ಎಫ್ ಏನಿದೆ, ಸಮಾನುಪಾತದಲ್ಲಿದೆ, ಮತ್ತು ಡಿ ಕ್ಯೂಗೆ ಡಿ ಎಫ್ ಏನಿದೆ, ಸಮಾನುಪಾತದಲ್ಲಿದೆ. ಇದು ಯಾವುದರಿಂದ ತೆಗೆದುಕೊಂಡಿವಿ? ಇದು ಥೇಲ್ಸ್ನ ಪ್ರಮೇಯ ಇದೆ. ಓಕೆ, ನೆಕ್ಸ್ಟು ಈ ಒಂದು ಪ್ರಮೇಯ ನಾವು ಏನನ್ನು ಸಾಧಿಸಿದ್ವಿ ಅಂತ ನೋಡಿದರೆ, ಎ ಬಿಗೆ ಡಿ ಇ ಸಮಾನುಪಾತದಲ್ಲಿದೆ, ಬಿ ಸಿಗೆ ಇ ಎಫ್ ಸಮಾನುಪಾತದಲ್ಲಿದೆ, ಅದೇ ರೀತಿಯಾಗಿ ಎ ಸಿಗೆ ಡಿ ಎಫ್ ಏನಿದೆ, ಸಮಾನುಪಾತದಲ್ಲಿದೆ. ಹಾಗಾದರೆ ಪ್ರಮೇಯ ಸಾಧಿಸಿದೆವು ಅಂತ ಹೇಳಿ ಕೊನೆಯದಾಗಿ ಬರೆದ್ರೆ ಈ ಒಂದು ಪ್ರಮೇಯ ಕಂಪ್ಲೀಟಾಗಿ ಸಾಲ್ವ್ ಆಯಿತು. ಸೊ ಈ ಒಂದು ಥೆರಮ್ಸ್ಗಳನ್ನು ಬಿಡಿಸ್ಬೇಕಾದ್ರೆ ಚಿತ್ರವನ್ನು ತೆಗೆದುಕೊಳ್ಳಿ, ಕೊಟ್ಟಿರುವಂಥ ದತ್ತಾಂಶವನ್ನು ಬರ್ಕೊಳ್ಳಿ, ಸಾಧನೆಯ ಏನು ಸಾಧನೆ ಮಾಡಬೇಕಾಗಿದೆ ಅನ್ನೋದನ್ನು ಬರ್ಕೊಳ್ಳಿ. ಈ ಕೊಟ್ಟಿರುವಂಥ ಚಿತ್ರದಲ್ಲಿ ಏನನ್ನು ನೀವು ಚೇಂಜಸ್ ಮಾಡ್ಕೋಬೇಕಾಗಿದೆ, ರಚನೆಯನ್ನು ಮಾಡ್ಕೋಬೇಕಿದೆ ಅದನ್ನು ಬರ್ಕೊಳ್ಳಿ. ಸಾಧನೆ ಮಾಡಲು ನಿಮಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿಯನ್ನು ಈ ಒಂದು ಚಿತ್ರದಿಂದ ತೆಗೆದುಕೊಂಡು ನೀವು ಈ ರೀತಿಯಾಗಿ ಪ್ರಮೇಯವನ್ನು ಸಾಲ್ವ್ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 37ನೇ ಪ್ರಶ್ನೆ ಈ ರೀತಿಯಾಗಿದೆ. ಮರದಿಂದ ಮಾಡಿದ ಸಿಲಿಂಡರ್ ಆಕಾರದ 2 ವೃತ್ತಾಕಾರದ ಅರ್ಧಗೋಳಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದ ಒಂದು ವಸ್ತುವನ್ನು ತಯಾರಿಸಲಾಗಿದೆ. ನೋಡಿ, ಈಗ ಒಂದು ಸಿಲಿಂಡರ್ ಆಕಾರದ ಒಂದು ವಸ್ತು ಇದೆ. ಈ ರೀತಿಯಾಗಿ ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಒಂದು ಸಿಲಿಂಡರ್ಗೆ ಏನು ಮಾಡಿದ್ದಾರೆ ಅಂದರೆ, ಎರಡೂ ಕಡೆಗೂ ಅರ್ಧಗೋಳಾಕಾರದಲ್ಲಿ ಕತ್ತರಿಸಿರುವ ಹಾಗೆ ಈ ಎರಡು ಅರ್ಧಗೋಳಗಳಿಗೆ ಈ ರೀತಿಯಾಗಿ ಡಿಸೈನನ್ನು ಮಾಡಿದ್ದಾರೆ. ಅರ್ಧಗೋಳದ ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಲಾಗಿದೆ. ಹಾಗಾದರೆ ಸಿಲಿಂಡರ್ನ ಎತ್ತರ ಎಷ್ಟಿದೆ ಅಂದರೆ 10 ಸೆಂಟಿಮೀಟರ್ ಅಂತ ಇದೆ. ನಂತರ ಇದರಲ್ಲಿ ಪಾದದ ತ್ರಿಜ್ಯ ಎಷ್ಟಿದೆ ಅಂದರೆ 3.5 ಸೆಂಟಿಮೀಟರ್. ಆದರೆ ಈ ಒಂದು ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ರೀತಿಯಾಗಿ ಒಂದು ಸಿಲಿಂಡರ್ ಆಕಾರದ ಒಂದು ಏನಿದೆ, ಒಂದು ವೃತ್ತಾಕಾರದ ಪಾತ್ರ ಇದೆ. ಈ ಸಿಲಿಂಡರ್ ಆಕಾರದ ಮರದಿಂದ ಮಾಡಿರುವಂಥದ್ದು. ಈ ಸಿಲಿಂಡರ್ ಏನಿದೆ ಅಂದರೆ ಎರಡೂ ಕಡೆಗೂ ಏನು ಮಾಡಿದ್ದಾರೆ, ಅರ್ಧಗೋಳಾಕಾರದಲ್ಲಿ ಈ ರೀತಿಯಾಗಿ ಡಿಸೈನನ್ನು ಮಾಡಿದ್ದಾರೆ. ಹಾಗಾದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಈ ಒಂದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ಅರ್ಧಗೋಳ ಪ್ಲಸ್ ಅರ್ಧಗೋಳ ಎರಡೂ ಗೋಳಗಳನ್ನು ಕೂಡಿದಾಗ ಒಂದು ಪೂರ್ತಿ ಗೋಳ ಆಗುವಂಥದ್ದು. ಒಂದು ಪೂರ್ತಿ ಗೋಳ ಮತ್ತು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೂಡಿಸಿದರೆ ಸಾಕು, ನಮಗೆ ಈ ಒಂದು ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗುವಂಥದ್ದು. ಹಾಗಾದರೆ ಈ ಒಂದು ಪ್ರಶ್ನೆಯಲ್ಲಿ ನಮಗೆ ಏನು ದತ್ತಾಂಶವನ್ನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಈ ಒಂದು ವಸ್ತುವಿನ ರೇಡಿಯಸನ್ನು ಕೊಟ್ಟಿದ್ದಾರೆ 3.5 ಸೆಂಟಿಮೀಟರ್ ಅಂತ. ರೇಡಿಯಸ್ 3.5 ಸೆಂಟಿಮೀಟರ್ ಅಂತ ಇದೆ. ಇದನ್ನು ನಾವು 7/2 ಅಂತ ತಗೋಬೋದು. ಓಕೆ, 7/2 ಸೆಂಟಿಮೀಟರ್ ಅಂತ ತಗೋಬೋದು. ಎತ್ತರ 10 ಸೆಂಟಿಮೀಟರ್ ಇದೆ. ಈ ಸಿಲಿಂಡರ್ನ ರೇಡಿಯಸ್ 3.5 ಸೆಂಟಿಮೀಟರ್ ಆದರೆ ಈ ಗೋಳದ ರೇಡಿಯಸ್ ಕೂಡ ಎಷ್ಟಾಗಿರುತ್ತೆ, 3.5 ಸೆಂಟಿಮೀಟರ್ ಆಗಿರುತ್ತೆ. ಹಾಗಾಗಿ 3.5 ಸೆಂಟಿಮೀಟರ್ ಅಥವಾ 7/2 ಸೆಂಟಿಮೀಟರ್ ಅಂತ ನಾವು ಬರಿಬೋದು. ಈ ಒಂದು ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ನಾವು ಕಂಡುಹಿಡಿಯಬೇಕಾದ್ರೆ, ಈ ಒಂದು ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವೀಗ ಕಂಡುಹಿಡ್ಕೋಬೇಕಾದ್ರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಿಸ್ತೀರ್ಣ ಅಂತ ಹೇಳಿ ತೆಗೆದುಬೇಕು. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ 2πRh. ಈ ಒಂದು ಮೇಲ್ಮೈ ವಿಸ್ತೀರ್ಣಗಳು ಘನಫಲವು ಎಂದು ಚಾಪ್ಟರಲ್ಲಿ ಸಂಬಂಧಿಸಿದ ಹಾಗೆ ಪ್ರತಿಯೊಂದು ಆಕೃತಿಯ ಪ್ರತಿಯೊಂದು ಸೂತ್ರವನ್ನು ನೀವು ನೆನಪಿಟ್ಕೋಬೇಕು. ಯಾವ ಒಂದು ಪ್ರಶ್ನೆಯನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅನ್ನುವಂಥದ್ದು ನಿಮಗೆ ಮಾಹಿತಿ ಇರಬೇಕು. ಈ ಒಂದು ಚಾಪ್ಟ್ರಲ್ಲಿ ಈ ರೀತಿಯಾದ ಅರ್ಧಗೋಳ, ಸಿಲಿಂಡರ್ ಮತ್ತು ಕೋನ ಮತ್ತು ಅರ್ಧಗೋಳ ಈ ರೀತಿಯಾಗಿ ರಿಲೇಷನನ್ನು ತೆಗೆದುಕೊಂಡು ಆಟಿಕೆಗಳಿಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಪ್ರತಿಯೊಂದು ಆಕೃತಿಯ ವಿಸ್ತೀರ್ಣ ಸೂತ್ರಗಳು ನಿಮಗೆ ಖಂಡಿತವಾಗಲೂ ಎಲ್ಲವನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಸೊ ಈ ಸೂತ್ರಗಳು ಬರದೆ ಹೋದರೆ ನಿಮಗೆ ಏನಾಗೋದಿಲ್ಲ, ಮುಂದೆ ಪ್ರಶ್ನೆಯನ್ನು ಸಾಲ್ವ್ ಮಾಡಲಿಕ್ಕೆ ಈಸಿ ಆಗೋದಿಲ್ಲ. ಹಾಗಾಗಿ ಸೂತ್ರಗಳು ತುಂಬಾ ಇಂಪಾರ್ಟೆಂಟ್. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πRh ಅಂತ. ಈಗ ಈ ಕಡೆ ಅರ್ಧಗೋಳಿದೆ, ಈ ಕಡೆ ಅರ್ಧಗೋಳ ಇದೆ, ಎರಡನ್ನು ಕೂಡಿದಾಗ ಒಂದು ಪೂರ್ತಿ ಗೋಳ ಆಗುವಂಥದ್ದು. ಅದಕ್ಕಾಗಿ ನಾವು 4πr² ಅಂತ ಹೇಳಿ ನಾವು ಸೂತ್ರವನ್ನು ತಗೋಬೋದು. ಅಥವಾ
ಈ ರೀತಿಯಾಗಿ ಕೂಡ ತಗೋಬೋದು. 2πr(h) ಪ್ಲಸ್ 2 ಟೈಮ್ಸ್ ಆಫ್ 2πr² ಅಂತ ಕೂಡ ತಗೋಬೋದು. ಓಕೆ, ಈಗ ನಾವು ಈ ಒಂದು 22/7 ಪೈ ವ್ಯಾಲ್ಯೂ, ರೇಡಿಯಸ್ ಎಷ್ಟಿದೆ 7/2 ಅಂತ ಇದೆ, ರೇಡಿಯಸ್ ಹೈಟ್ ಎಷ್ಟಿದೆ 10 ಇದೆ, ಪ್ಲಸ್ 4 ಇಂಟು 22/7, ರೇಡಿಯಸ್ ಎಷ್ಟಿದೆ 7/2 ಅಂತ ಇದೆ. ಓಕೆ, ಇವಾಗ 7 7 ಕ್ಯಾನ್ಸಲ್, 2 2 ಕ್ಯಾನ್ಸಲ್, ನೆಕ್ಸ್ಟ್ 7 7 ಕ್ಯಾನ್ಸಲ್, 2 1 2 11, 2 1 2 2. ಓಕೆ, ಇವಾಗ ನೋಡಿ 22 ಇಂಟು 10 220 ಆಗುತ್ತೆ, ಪ್ಲಸ್ 2 ಇಂಟು 7 ಅಂತ ಉಳಿದಿದೆ, 2 ಉಳಿದಿದೆ, ಇಲ್ಲಿ 11 ಇದೆ, 2 ಇಂಟು 11 22, 22 ಎಷ್ಟಾಗುತ್ತೆ 154 ಆಗುತ್ತೆ. 220 ಪ್ಲಸ್ 154 ಎರಡನ್ನು ಕೂಡಿದಾಗ 374 cm² ಎನ್ನುವಂಥದ್ದು ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗುತ್ತದೆ. ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು 374 cm² ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗ್ತಾ ಇದೆ. ಈ 37ನೇ ಪ್ರಶ್ನೆಯಲ್ಲಿ ಅಥವಾ ಕ್ವಶನ್ ಇದೆ, ಹಿಂದೆ ಬಿಡಿಸಿದ ಕ್ವಶನ್ ಆದರೂ ಸಾಲ್ವ್ ಮಾಡ್ಬೋದು, ಆದರೆ ಈ ಕ್ವಶನ್ ಆದರೂ ಸಾಲ್ವ್ ಮಾಡ್ಬೋದು. ಚಾಯ್ಸಿಂಗ್ ಕ್ವಶನ್ ಇರುತ್ತೆ. ಚಾಯ್ಸಿಂಗ್ ಕ್ವಶನ್ ಯಾವ ಒಂದು ಚಾಪ್ಟ್ರಲ್ಲಿದೆ? ಈ ಒಂದು ಚಾಯ್ಸಿಂಗ್ ಕ್ವಶನ್ ಯಾವ ಒಂದು ಚಾಪ್ಟ್ರಲ್ಲಿದೆ ಅಂದರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿದೆ. ಈ ಒಂದು ಚಾಪ್ಟ್ರಲ್ಲಿ ಒಂದು ಕಂಪಲ್ಸರಿ ಕ್ವಶನ್ ಇರುತ್ತೆ. ನೀವು ಯಾವ ಒಂದು ಚಾಯ್ಸಿಂಗ್ ಕ್ವಶನ್ ಇರುತ್ತೆ ಅದೇ ಒಂದು ಚಾಪ್ಟ್ರಿಂದ, ಆದ್ದರಿಂದ ಈ ಒಂದು ಚಾಪ್ಟರ್ನ ನೀವು ಡೀಟೇಲಾಗಿ ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ 37ನೇ ಪ್ರಶ್ನೆ 6 ಕ್ವಶನ್ ಈ ರೀತಿಯಾಗಿದೆ. ಪ್ರಶ್ನೆಯನ್ನು ನೀವು PDF ಇದ್ದರೆ ಅವೈಲೇಬಲ್ ಇದ್ದರೆ ನೋಡ್ಕೊಳ್ಳಿ, ಅಥವಾ ಚಾನಲ್ನ ಪ್ಲೇಲಿಸ್ಟಲ್ಲಿ ಪ್ರಶ್ನೆಗಳನ್ನು ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಪ್ರಶ್ನೆ ಈ ರೀತಿಯಾಗಿದೆ: ಹಣ್ಣಿನ ರಸದ ವ್ಯಾಪಾರಿಯು ಚಿತ್ರದಲ್ಲಿ ತೋರಿಸಿರುವಂತೆ ಆಕಾರದಲ್ಲಿರುವಂಥ ಒಂದು ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡುತ್ತಿದ್ದಾರೆ. ನೋಡಿ, ಒಬ್ಬರು ಹಣ್ಣಿನ ರಸ ವ್ಯಾಪಾರಿ ಏನಿದ್ದಾರೆ, ಈ ರೀತಿಯಾಗಿ ಲೋಟ ಇದೆ, ಸಿಲಿಂಡರ್ ಆಕಾರದಲ್ಲಿದೆ. ಬಟ್ ಆ ಒಂದು ಲೋಟದ ತಳಭಾಗದಲ್ಲಿ ಏನಿದೆ ಅಂದರೆ ಈ ರೀತಿಯಾಗಿ ಅರ್ಧ ಗೋಳಾಕೃತಿಯ ಒಳಗಿನ ಭಾಗದಲ್ಲಿ ಚಪ್ಪಟೆಯಾಗಿರುವಂಥದ್ದು ಈ ರೀತಿಯಾಗಿದೆ. ಈ ರೀತಿಯಾಗಿ ರಸವನ್ನು ನೀಡುತ್ತಿದ್ದಾನೆ. ಸಿಲಿಂಡರ್ ಆಕಾರದ ಗಾಜಿನ ಲೋಟದ ಒಳ ವ್ಯಾಸ ಏನಿದೆ ಅಂದರೆ, ವ್ಯಾಸ ಎಷ್ಟಿದೆ ಅಂದರೆ 5 ಸೆಂಟಿಮೀಟರ್ ಅಂತ ಇದೆ, 5 ಸೆಂಟಿಮೀಟರ್. ಈ ಒಂದು ಗಾಜಿನ ಲೋಟದಲ್ಲಿ ಏನಾಗಿದೆ ಅಂದರೆ ಇದರ ಕೆಳಭಾಗದಲ್ಲಿ ಅರ್ಧ ಗೋಳದಷ್ಟು ಎತ್ತರದ ಭಾಗವನ್ನು ಹೊಂದಿದೆ. ಈ ಭಾಗ ಏನು ಮಾಡುತ್ತೆ ಅಂದರೆ ಲೋಟದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಹಾಗಾದರೆ ಗಾಜಿನ ಲೋಟದ ಎತ್ತರ ಎಷ್ಟಿದೆ ಅಂದರೆ 10 ಸೆಂಟಿಮೀಟರ್ ಇದೆ. ಗಾಜಿನ ಲೋಟದ ಎತ್ತರ 10 ಸೆಂಟಿಮೀಟರ್ ಆದರೆ ಲೋಟದ ಗೋಚರ ನಮಗೆ ಕಣ್ಣಿಗೆ ಕಾಣಿಸುವಂತಹ ಈ ಒಂದು ಲೋಟದ ಸಾಮರ್ಥ್ಯ ಎಷ್ಟು ಮತ್ತು ನಿಜವಾಗಲೂ ಈ ಒಂದು ಲೋಟದಲ್ಲಿರುವಂಥ ಸಾಮರ್ಥ್ಯ ಎಷ್ಟು ಎನ್ನುವಂಥದ್ದು ಪ್ರಶ್ನೆ. ಈಗ ಕೊಟ್ಟಿರುವಂಥ ದತ್ತಾಂಶವನ್ನು ತೆಗೆದುಕೊಳ್ಳೋಣ. ಲೋಟದ ತ್ರಿಜ್ಯ ಎಷ್ಟಿದೆ ಅಂತ ನೋಡಿದಾಗ, ಲೋಟದ ತ್ರಿಜ್ಯ ಅಂದಾಗ ವ್ಯಾಸವನ್ನು ಕೊಟ್ಟಿದ್ದಾರೆ. ವ್ಯಾಸ ಎಷ್ಟು ಕೊಟ್ಟಿದ್ದಾರೆ? 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾದರೆ ತ್ರಿಜ್ಯ ಅಂದರೆ 5/2 ಸೆಂಟಿಮೀಟರ್ ಅಂತ ಆಗುತ್ತೆ. ಲೋಟದ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಅಂದರೆ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಲೋಟದ ಎತ್ತರ ಅಂದರೆ ಅದು h ಆಗಿರುತ್ತದೆ, 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇವಾಗ ಲೋಟದ ಸಾಮರ್ಥ್ಯ, ನಮಗೆ ಕಾಣುವಂತಹ ಲೋಟದ ಸಾಮರ್ಥ್ಯ ಅಂದಾಗ ನಾವು ಏನನ್ನು ಕಂಡುಹಿಡ್ಕೋಬೇಕು? ಅದರ ಒಂದು ವ್ಯಾಲ್ಯೂಮ್ ಅಂದರೆ ಘನಫಲವನ್ನು ಕಂಡುಹಿಡಿಯಬೇಕು. ಲೋಟದ ಸಾಮರ್ಥ್ಯ ಅಂತಂದರೆ ಘನಫಲವನ್ನು ಕಂಡುಹಿಡಬೇಕು. ಆದರೆ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ? 2πr(h) ಎನ್ನುವಂಥದ್ದು ಸಿಲಿಂಡರ್ನ ಲೋಟದ ಸಾಮರ್ಥ್ಯವನ್ನು ಕಂಡುಹಿಡಿಯುವಂಥ ಸೂತ್ರ. ಓಕೆ, 2 ಇದೆ, ಪೈ ಅಂದರೆ 22/7, ರೇಡಿಯಸ್ ಎಷ್ಟಿದೆ 5/2 ಅಂತ ಇದೆ, ಎತ್ತರ ಎಷ್ಟಿದೆ 10 ಇದೆ. 2 2 ಕ್ಯಾನ್ಸಲ್ ಆಗುತ್ತೆ, 2 2 ಕ್ಯಾನ್ಸಲ್ ಆದಾಗ 3.14 ಅಂತ ಕೂಡ ತಗೋಬೋದು. 22/7 ಇಂಟು 5 2 5 ಇಂಟು 10 50 ಆಗುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 3.14 ಇಂಟು 5 ಅಂದಾಗ 157 cm³ ಅನ್ನುವಂಥದ್ದು ನಮಗೆ ಈ ಒಂದು ಲೋಟದ ಸಾಮರ್ಥ್ಯ ಕಾಣುವಂಥದ್ದು. ಹಾಗಾದರೆ ಗಾಜಿನ ಲೋಟದ ನೈಜ ಸಾಮರ್ಥ್ಯ ಎಷ್ಟು ಅಂತ ನೋಡೋದಾದರೆ, ಗಾಜಿನ ಲೋಟದ ನೈಜ ಸಾಮರ್ಥ್ಯ ಎಷ್ಟು ಅಂತ ನಾವು ನೋಡೋದಾದರೆ, ಅಂದರೆ ಇಲ್ಲಿ
ಈ ಒಂದು ಲೋಟದ ಸಾಮರ್ಥ್ಯ ಏನಿದೆ ಇದರಲ್ಲಿ ಅರ್ಧ ಗೊಳವನ್ನು ಮೈನಸ್ ಮಾಡಿದರೆ ಸಾಕು ನಮಗೆ ನೈಜ ಸಾಮರ್ಥ್ಯ ಸಿಗುವಂಥದ್ದು. ಸಿಲಿಂಡರ್ನ ಘನಫಲ ಮೈನಸ್ ಅರ್ಧ ಗೋಳದ ಘನಫಲವನ್ನು ಮೈನಸ್ ಮಾಡಬೇಕು. ಸಿಲಿಂಡರ್ನ ಘನಫಲ ಎಷ್ಟಿದೆ? 157 ಅಂತ ನಾವೀಗ ಕಂಡುಹಿಡ್ಕೊಂಡ್ವಿ. ಅರ್ಧ ಗೋಳದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ? 2/3 πr³ ಘನಫಲ. ಓಕೆ, 157 ಮೈನಸ್ 2/3 ಇಂಟು 3.14 r ಅಂದರೆ ಎಷ್ಟಿದೆ? 5/2 ಇಂಟು 5/2 ಇಂಟು 5/2 r³ ಇದೆ 3 ಟೈಮ್ಸ್. ಓಕೆ, ಇಲ್ಲಿ ಯಾವ್ಯಾವ ಟರ್ಮ್ಸ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತ ನೋಡಿ. 2 ಕ್ಯಾನ್ಸಲ್ ಆಗುತ್ತೆ, 3 1 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕೂಡ 1.14 ಅಂತ ಬರುತ್ತೆ. ನೆಕ್ಸ್ಟ್ ಯಾವ ಟರ್ಮ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತ ನೋಡಿ. ಈ ಕಡೆ ಯಾವ ಟರ್ಮ್ಸ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತ ಕ್ಯಾನ್ಸಲ್ ಮಾಡಿ. 157 2 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 4 3 12 7 3.142 ಅಂತ ಕೂಡ ಬರುತ್ತೆ. 3.14 5 ಇಂಟು 5 ಇಂಟು 5 ಅಂತ ಮಾಡಿದಾಗ 392.5 ಅಂತ ಹೇಳಿ ಬರುತ್ತೆ. ಸೊ 392.5 ಡಿವೈಡ್ಸ್ ಮಾಡಿದಾಗ 157 ಆ್ಯಸ್ ಇಟ್ ಈಸ್ ಮೈನಸ್ 32.70. 157 ಮೈನಸ್ 32.70 ಅಂತಂದಾಗ 124.3 cm³. ಈ ಒಂದು ಗಾಜಿನ ಲೋಟದ ನೈಜ ಸಾಮರ್ಥ್ಯ ಅಂತ ಕೊನೆಯದಾಗಿ ಏನು ಬರೀಬೇಕಪ್ಪ ಅಂದರೆ ಗಾಜಿನ ಲೋಟದ ನೈಜ ಸಾಮರ್ಥ್ಯ = 124.3 cm³ ಅಂತ ನಮಗೆ ಇಲ್ಲಿ ಆನ್ಸರ್ ಬರುತ್ತೆ. ಓಕೆ, ಇವಾಗ ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್, ಮೊದಲನೇ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಇನ್ನು ಒಂದೇ ಒಂದು ಪ್ರಶ್ನೆ ಉಳಿದಿರುವಂಥದ್ದು 38ನೇ ಪ್ರಶ್ನೆ. ನೆಕ್ಸ್ಟ್ ನೋಡೋಣ. 38ನೇ ಪ್ರಶ್ನೆ ಈ ರೀತಿಯಾಗಿದೆ. AB ಮತ್ತು RQಗಳ ಸಮತಟ್ಟಾದ ನೆಲದ ಮೇಲೆ ನಿಂತಿರುವ 2 ನೇರವಾದ ಕಂಬಗಳಾಗಿವೆ. ಈಗ AB ಮತ್ತು RQ ಅಂತ ಹೇಳಿ ಸಮತಟ್ಟಾದ ನೆಲದ ಮೇಲೆ ನಿಂತಿರುವಂತಹ 2 ಕಂಬಗಳಾಗಿವೆ. ಇವು ನೇರವಾದ ಕಂಬಗಳಾಗಿವೆ. ಇದೇ ನೆಲದ ಮೇಲಿನ P ಬಿಂದು, ಈ ನೆಲದ ಮೇಲಿನ ಒಂದು P ಬಿಂದು ಅಂತ ಇದೆ. ಇದೇ ನೆಲದ ಮೇಲಿನ P ಬಿಂದು QR ಕಂಬದ ಪಾದದಿಂದ AB ಕಂಬದ ತುದಿಗೆ ಉಂಟಾದ ಉನ್ನತ ಕೋನವು ಚಿತ್ರದಲ್ಲಿ ತೋರಿಸಿರುವಂತೆ 30 ಡಿಗ್ರಿ ಇದೆ. ನೋಡಿ, ಈ ಒಂದು ಕಂಬದ ಈ ತುದಿಗೆ ಮತ್ತು R ತುದಿಗೆ ಉಂಟಾಗಿರುವಂತಹ ಉನ್ನತ ಕೋನ ಏನಿದೆ ಅಂದರೆ ಅದು 30 ಡಿಗ್ರಿ ಇದೆ. 30 ಡಿಗ್ರಿ ಉನ್ನತ ಕೋನ ಉಂಟಾದ ಚಿತ್ರದಲ್ಲಿ ತೋರಿಸಿರುವಂತೆ 30 ಡಿಗ್ರಿ ಕೋನ ಉಂಟಾಗಿದೆ. ಇಲ್ಲಿ PQ ಏನಿದೆ 24 ಮೀಟರ್ ಇದೆ. ಇದು P ಬಿಂದು ಇದೆ. AB ಕಂಬ ಇದಾಗಿದೆ. RQ ಎನ್ನುವಂಥದ್ದು ಇನ್ನೊಂದು ಕಂಬ. ಈಗ PQ ಏನಿದೆ 24 ಮೀಟರ್ ಏನಿದೆ ಅಂದರೆ P ಮತ್ತು Qನಿಂದ 24 ಮೀಟರ್ ದೂರದಲ್ಲಿದೆ. ನಂತರ AR ಎನ್ನುವಂಥದ್ದು 13 ಮೀಟರ್ ದೂರದಲ್ಲಿದೆ. AB ಕಂಬ ಮತ್ತು QR ಕಂಬದ ನಡುವಿರುವಂಥ ದೂರ 13 ಮೀಟರ್ ಇದೆ. ನೆಕ್ಸ್ಟ್ AB ಮತ್ತು RQ ಕಂಬಗಳ ನಡುವಿನ ಉದ್ದಗಳನ್ನು ಕಂಡುಹಿಡಿಯಿರಿ. ಈಗ AB ಮತ್ತು RQ ಕಂಬಗಳ ನಡುವಿನ ಉದ್ದವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈಗ ಆ್ಯಂಗಲ್ P ಬಿಂದುವಿನಿಂದ A ಕಂಬದ ತುದಿಯನ್ನು ನೋಡಿದಾಗ ಮತ್ತು Qನಿಂದ A ತುದಿಯನ್ನು ನೋಡಿದಾಗ ಇಲ್ಲೂ ಕೂಡ ನಮಗೆ ಏನಾಗುತ್ತೆ 30 ಡಿಗ್ರಿ ಉನ್ನತ ಕೋನ ಉಂಟಾಗುವಂಥದ್ದು. ಇಷ್ಟು ರಚನೆ ಮಾಡ್ಕೋಬೇಕು. ನಂತರ ಈ ಪರಿಹಾರವನ್ನು ನೋಡಿದಾಗ ತ್ರಿಭುಜ PQR, ಈಗ ತ್ರಿಭುಜ PQR ತ್ರಿಭುಜವನ್ನು ಕನ್ಸಿಡರ್ ಮಾಡೋಣ. ಈ ಒಂದು ತ್ರಿಭುಜದಲ್ಲಿ ಈಗ ನಾವೇನು ಕಂಡುಹಿಡಬೇಕಾಗಿದೆ? RQ ಕಂಡುಹಿಡಬೇಕಾಗಿದೆ ಮತ್ತು ಇಲ್ಲಿ PQ ದತ್ತಾಂಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನಮಗೆ ಬಳಕೆಯಾಗುವಂಥ ತ್ರಿಕೋನಮಿತಿ ಯಾವುದಪ್ಪ ಅಂದರೆ ಟ್ಯಾಂಜೆಂಟ್, ಅಂದರೆ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಎನ್ನುವಂಥದ್ದು ಟ್ಯಾನ್ಗೆ ಯೂಸ್ ಆಗುವಂಥದ್ದು. ಹಾಗಾಗಿ
ಟ್ಯಾನ್ 30 ಅಂತ ನಾವು ಇಲ್ಲಿ ಯೂಸ್ ಮಾಡಬೇಕು. ಅಭಿಮುಖ ಬಾಹು ಯಾವುದಿದೆ, RQ ಇದೆ, ಮತ್ತು ಅಡ್ಜಸೆಂಟ್ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂದರೆ ಅಭಿಮುಖ ಬಾಹು RQ ಇದೆ, ಅದರ ಒಂದು ಪಾರ್ಶ್ವ ಬಾಹು PQ ಇದೆ. ಟ್ಯಾನ್ 30 ಅಂದರೆ ಎಷ್ಟು, 1/√3. RQವನ್ನು ಕಂಡುಹಿಡಿಯಬೇಕಾಗಿದೆ. PQನ ಉದ್ದ ಎಷ್ಟಿದೆ, 24 ಇದೆ. ಹಾಗಾಗಿ 24/√3 RQ. ಈಗ ನಮಗೆ RQನ ಅಕ್ಯುರೇಟ್ ವ್ಯಾಲ್ಯೂವನ್ನು ಕಂಡುಹಿಡಬೇಕಾದ್ರೆ ಇಲ್ಲಿ ಕೆಳಗಡೆ ಏನಿದೆ, ಒಂದು ಅಭಾಗಲಬ್ಧ ಸಂಖ್ಯೆ ಇದೆ. ಇದನ್ನು ನಾವು ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತನೆ ಮಾಡ್ಕೋಬೇಕು. ಯಾವ ರೀತಿಯಾಗಿ ಅಂದರೆ ಈ ಛೇದವನ್ನು ಅಕರ್ಣಿಕಾರಕಗೊಳಿಸುವಂಥದ್ದು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ √3 ಏನು ಮಾಡಬೇಕಂದ್ರೆ ಅಂಶ ಮತ್ತು ಛೇದಕ್ಕೆ ಗುಣಿಸಬೇಕು. ಆವಾಗ ಏನಾಗುತ್ತೆ, √3 × √3 ಓನ್ಲಿ 3 ಬರುತ್ತೆ. ಹಾಗಾಗಿ 24 × √3 / 3 ಎನ್ನುವಂಥದ್ದು ನಿಮಗೆ ಇಲ್ಲಿ ಏನು ಸಿಗುತ್ತೆ ಅಂದರೆ 3 1 3 8 ಅಂದರೆ 8 × √3 ಇದು RQನ ಒಂದು ಉದ್ದ ಸಿಗುತ್ತೆ ನಮಗೆ. ಪ್ರಶ್ನೆಯಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, √3 = 1.7 ಅಂತ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. 8 × 1.7 ಅಂತಂದಾಗ 13.6 ಸೆಂಟಿಮೀಟರ್ RQನ ಉದ್ದ ಆಗಿರುತ್ತದೆ. ನೆಕ್ಸ್ಟ್ ಏನನ್ನು ಕಂಡುಹಿಡಬೇಕಾಗಿದೆ, ಇಲ್ಲಿ ಆ್ಯಂಗಲ್ Pಗೆ ಆ್ಯಂಗಲ್ Q ಕೂಡ ಏನಾಗಿದೆ, ಸಮವಾಗಿದೆ. ಯಾಕಂದರೆ ತ್ರಿಭುಜ APQ ಒಂದು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಅಂದರೆ ಏನು, ಎರಡು ತ್ರಿಭುಜಗಳು ಏನಾಗಿರ್ತವೆ, ಈ ಒಂದು ತ್ರಿಭುಜದ ಎರಡು ಬಾಹುಗಳು ಏನಾಗಿರ್ತವೆ, ಸಮಾನವಾಗಿರ್ತವೆ ಮತ್ತು ಅದರ ಅಭಿಮುಖ ಕೋನಗಳು ಏನಾಗಿರ್ತವೆ, ಸಮಾನವಾಗಿರ್ತವೆ. ಆದ್ದರಿಂದ ಆ್ಯಂಗಲ್ Pಗೆ ಆ್ಯಂಗಲ್ Q ಸಮನಾಗಿರುತ್ತದೆ. ಹಾಗಾದರೆ PB = BQ ಸಮನಾಗಿರುತ್ತದೆ. ಅಂದರೆ PQ ರೇಖೆಯನ್ನು B ಬಿಂದು ಏನು ಮಾಡ್ತಾ ಇದೆ, ಸಮನಾಗಿ ಆರ್ಧಿಸ್ತಾ ಇದೆ. ಹಾಗಾದರೆ PQನ ಉದ್ದ 24 ಮೀಟರ್ ಅಂತ ಆದರೆ PB ಮತ್ತು BQಗಳು ಎಷ್ಟಾಗಿರ್ತವೆ, 12 ಸೆಂಟಿಮೀಟರ್ ಆಗಿರುತ್ತೆ. ಹಾಗಾದರೆ ತ್ರಿಭುಜ ABPಯನ್ನು ಕನ್ಸಿಡರ್ ಮಾಡೋಣ. ಇವಾಗ ನಮಗೆ ABಯ ಉದ್ದ ಬೇಕಾಗಿದೆ. ಹಾಗಾದರೆ ನಾವು ಈ ತ್ರಿಭುಜ ABPಯನ್ನು ಕನ್ಸಿಡರ್ ಮಾಡಿದಾಗ ಈ ಒಂದು ತ್ರಿಭುಜದಲ್ಲಿ ಕೂಡ ನಮಗೆ ಟ್ಯಾಂಜೆಂಟ್ ಯಾವುದು ಯೂಸ್ ಆಗುತ್ತೆ ಅಂದರೆ ತ್ರಿಕೋನಮಿತಿ. ಟ್ಯಾನ್ 30 = ಆ್ಯಂಗಲ್ Qದ ಅಭಿಮುಖ ಬಾಹು ಯಾವುದಿದೆ, AB ಇದೆ. ಅಭಿಮುಖ ಬಾಹು AB ಇದೆ ಮತ್ತು ಅದರ ಪಾರ್ಶ್ವ ಬಾಹು PB ಇದೆ. ತ್ರಿಭುಜ APBಯನ್ನು ಕನ್ಸಿಡರ್ ಮಾಡಿದಾಗ AB ಅಭಿಮುಖ ಬಾಹು, ಅದರ ಪಾರ್ಶ್ವ ಬಾಹು PB ಆಗಿರುತ್ತೆ. ABಯನ್ನು ಕಂಡುಹಿಡಿಬೇಕಾಗಿದೆ. ಟ್ಯಾನ್ 30 ಅಂದರೆ ಎಷ್ಟಿದೆ, 1/√3 ಇದೆ. ABಯನ್ನು ಕಂಡುಹಿಡಿಬೇಕಾಗಿದೆ. PB ಅಂದರೆ ಎಷ್ಟಿದೆ, 12 ಇದೆ. ಈ ಟರ್ಮ್ಸನ್ನು ನಾವಿಲ್ಲಿ 12/√3 ಅಂತಾಗುತ್ತೆ. ಇದನ್ನು ಕೂಡ ಛೇದವನ್ನು ಅಕರ್ಣಿಕಾರಗೊಳಿಸಿದಾಗ ಅಂಶ ಮತ್ತು ಛೇದಕ್ಕೆ √3 ಇಂದ ಗುಣಿಸಿದಾಗ 12 × √3 / 3 3 1 3 4 4 × √3 ಬರುತ್ತೆ. 4 × √3 ಅಂದಾಗ 4 × √3 ಅಂತ ಎಷ್ಟಿದೆ, 1.7 ಅಂತ ಇದೆ. 4 × 1.7 ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ, 6.8 ಮೀಟರ್. ಇದು ABಯ ಉದ್ದ ಆಗಿರುತ್ತದೆ. ನೆಕ್ಸ್ಟ್ APಯ ಉದ್ದವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಕೂಡ ನಮಗೆ ಕೊಟ್ಟಿದ್ದಾರೆ. APಯ ಉದ್ದವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. 3 ಈಗ RQ ಕಂಬದ ಉದ್ದವನ್ನು ಕಂಡುಹಿಡಿದ್ವಿ, ABಯನ್ನು ಕಂಡುಹಿಡಿದ್ವಿ. ಈಗ APಯನ್ನು ಕಂಡುಹಿಡಬೇಕಾಗಿದೆ. APಯನ್ನು ಕಂಡುಹಿಡಬೇಕಾದ್ರೆ ಇಲ್ಲಿ ಬಳಕೆಯಾಗುವಂಥ ತ್ರಿಕೋನಮಿತಿ ಯಾವುದಪ್ಪ ಅಂದರೆ cos 60 ಯೂಸ್ ಆಗುತ್ತೆ. cos 60 ಎಲ್ಲಿ ಕೊಟ್ಟಿದ್ದಾರೆ, ನಮಗೆ cos 60 ಎನ್ನುವಂಥದ್ದು. ಈಗ ನಾವು APಯ ಉದ್ದವನ್ನು ಕಂಡುಹಿಡಬೇಕಾಗಿದೆ. ಹಾಗಾದರೆ ಇಲ್ಲಿ ನಮಗೆ ಬಳಕೆಯಾಗುವಂಥ ತ್ರಿಕೋನಮಿತಿ cos 60 ಎಲ್ಲಿಂದ ಬಂತು ಅಂತ ನೋಡೋದಾದರೆ APQ ಎನ್ನುವಂಥದ್ದು ಒಂದು ಸಮದ್ವಿಬಾಹು ತ್ರಿಭುಜ ಅಂತಂದಾಗ ಇವುಗಳ ನಡುವಿನ ಕೋನ ಇದು 30 ಡಿಗ್ರಿ ಆಗಿರುತ್ತೆ, ಇದು 30 ಡಿಗ್ರಿ ಆಗಿರುತ್ತೆ. ಎರಡನ್ನು ಕೂಡಿದಾಗ 60 ಡಿಗ್ರಿ. cos 30 ಅಭಿಮುಖ ಬಾಹು ಯಾವುದಪ್ಪ ಅಂದರೆ ಅದು BP ಅಥವಾ PB.
ಅದರ ಒಂದು ವಿಕರ್ಣ ಕಾಸ್ಗೆ ಏನು ಬರುತ್ತೆ, ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್, ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಬರುತ್ತೆ. ಹಾಗಾಗಿ ಅಭಿಮುಖ ಬಾಹು ಬಿ ಪಿ ಇದೆ, ವಿಕರ್ಣ ಎ ಪಿ ಇದೆ. ಕಾಸ್ 60 ಅಂದರೆ √3/2. ಬಿ ಪಿಯನ್ನು 12 ಸೆಂಟಿಮೀಟರ್, ಎ ಬಿಯನ್ನು ಬಿ ಪಿ 12 ಮೀಟರ್ ಇದೆ. ಎ ಪಿಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಈಗ ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ √3 ಇಂಟು ಎ ಪಿ ಈಸ್ ಈಕ್ವಲ್ ಟು 12 24, ಎ ಪಿ ಈಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ √3 ಆಗುತ್ತೆ. ಈ √3 ಬಂದಿರುವುದನ್ನು ನಾವು ಛೇದವನ್ನು ಅಕರ್ಣೀಕಾರಕಗೊಳಿಸಬೇಕು. ಅಂಶ ಮತ್ತು ಛೇದಕ್ಕೆ √3ಇಂದ ಗುಣಿಸಿದಾಗ 24 ಇಂಟು √3 ಡಿವೈಡೆಡ್ ಬೈ 3 ಅಂತ ಬರುತ್ತೆ. 3 1 3 8 24, 8 ಇಂಟು √3 ಅಂತ ಬರುತ್ತೆ. √3 ವ್ಯಾಲ್ಯೂ ಎಷ್ಟಿದೆ, 1.7 ಅಂತ ಇದೆ. 1.7 ಅಂತ ಇದ್ದಾಗ 8 ಇಂಟು 1.7 ಅಂತಂದಾಗ ಇದು ಕೂಡ ನಮಗೆ ಎಷ್ಟು ಆನ್ಸರ್ ಬರುತ್ತೆ ಅಂದರೆ 13.6. ಎ ಪಿಯ ಉದ್ದ 13.6 ಮೀಟರ್ ಅಂತ ನಮಗೆ ಉತ್ತರ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇದು ಗಣಿತ ಪ್ರಶ್ನೆ ಪತ್ರಿಕೆ ಮಾಡಲ್ ಕ್ವೆಶ್ಚನ್ ಪೇಪರ್ 1 ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಇಂದಿನ ವಿಡಿಯೋಗಳನ್ನು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಮುಂದಿನ ಒಂದು ಕ್ಲಾಸ್ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2 ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.